ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರು ರಿಯಾ ರಿಪ್ಲಿ ಅವರ ಜೊತೆ ಸೇರ್ಕೊಂಡು ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರ ಎಂಟ್ರೆನ್ಸ್ ನ ಪರ್ಫಾರ್ಮ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಲಿಟರಲಿ ಆಸಮ್ ಆಗಿ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರು ಕೆಲಸನ ಮಾಡ್ತಾ ಇದ್ದಾರೆ. ಸ್ವಲ್ಪ ರಿಯಾ ರಿಪ್ಲಿ ಅವರ ರೀತಿನೇ ಡ್ರೆಸ್ ಮಾಡ್ಕೊಂಡಿದ್ದಿದ್ರೆ ನಮ್ಮ ಸ್ಟೆಫನಿ ಮಿಕ್ಮ್ಯಾನ್ ಅವರ ಹಳೆ ನೆನಪುಗಳು ಕೂಡ ನಮ್ಮ ಕಣ್ಣು ಮುಂದೆ ನಮಗೆ ನೋಡೋದಕ್ಕೆ ಸಿಗೋದು. ಏನೇ ಆಗ್ಲಿ ಗೈಸ್, ಇವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡಬ್ಲ್ಯೂ ಐಡಿ ಚಾಂಪಿಯನ್ಶಿಪ್ ಗಳ ಬಗ್ಗೆ. ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಐಡಿ ಚಾಂಪಿಯನ್ಶಿಪ್ ಗಳನ್ನು ಕೂಡ ತಗೊಂಡು ಬಂದಿದ್ದಾರೆ. ಈ ಚಾಂಪಿಯನ್ಶಿಪ್ ಗಳು ಕೂಡ ಡಿಫೆಂಡ್ ಆಗುತ್ತೆ ಅಂತ. ಐಡಿ ವಿಮೆನ್ಸ್ ಚಾಂಪಿಯನ್ಶಿಪ್ ಹಾಗೆ ಐಡಿ ಮೆನ್ಸ್ ಚಾಂಪಿಯನ್ಶಿಪ್ ಅಂದ್ರೆ ಡಬ್ಲ್ಯೂ ಅವರು ಡಬ್ಲ್ಯೂ ಐಡಿ ಅಂತಾನೆ ಒಂದು ಶೋನ ಮಾಡ್ತಾ ಇದ್ದಾರೆ. ಯಾವ ರೀತಿ ನಮಗೆ NXT ನೋಡೋದಕ್ಕೆ ಸಿಗ್ತಾ ಇದೆಯೋ, ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗ್ತಾ ಇದೆಯೋ, ಹಾಗೆ ರಾ ನೋಡೋದಕ್ಕೆ ಸಿಗ್ತಾ ಇದೆಯೋ, ಅದೇ ರೀತಿ ಡಬ್ಲ್ಯೂ ಐಡಿ ಅನ್ನೋದು ಒಂದು ಶೋ. ಅಂದ್ರೆ ಇದರಲ್ಲಿ ಯಾರು ಎಸ್ಟಾಬ್ಲಿಷ್ ಆಗ್ತಾರೋ ಅವರು NXT ಗೆ ಬರ್ತಾರೆ. NXT ಯಲ್ಲಿ ಎಸ್ಟಾಬ್ಲಿಷ್ ಆದವರು ಮಂಡೇ ನೈಟ್ ರಾ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈಗ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈ ಒಂದು ಐಡಿ ಚಾಂಪಿಯನ್ಶಿಪ್ ಇದೆಯಲ್ಲ, ಇದು ಬರೀ ಡಬ್ಲ್ಯೂ ಐಡಿ ಶೋ ಅಲ್ಲಿ ಮಾತ್ರ ಡಿಫೆಂಡ್ ಆಗೋದಿಲ್ಲ ಗಾಯ್ಸ್. ಬದಲಿಗೆ ಬೇರೆ ಬೇರೆ ರೆಸ್ಲಿಂಗ್ ಇವೆಂಟ್ ಗಳಲ್ಲೂ ಕೂಡ, ಅಂದ್ರೆ ಬೇರೆ ಬೇರೆ ಹಿಂದಿ ರೆಸ್ಲಿಂಗ್ ಇವೆಂಟ್ ಗಳಲ್ಲೂ ಕೂಡ ಈ ಚಾಂಪಿಯನ್ಶಿಪ್ ಗಳು ಡಿಫೆಂಡ್ ಆಗುತ್ತೆ. ಈಗ ಬೇರೆ ಬೇರೆ ರೆಸ್ಲಿಂಗ್ ಕಂಪನಿಗಳಿದೆಯಲ್ಲ, ಅಲ್ಲೂ ಕೂಡ ಈ ಚಾಂಪಿಯನ್ಶಿಪ್ ಗಳು ಹೋಗಿ ಡಿಫೆಂಡ್ ಆಗುತ್ತೆ. ಅಲ್ಲಿ ಯಾರಾದ್ರೂ ಈ ಚಾಂಪಿಯನ್ಶಿಪ್ ನ ಗೆದ್ರೆ ಆ ಸೂಪರ್ ಸ್ಟಾರ್ ಗೆ ಡಬ್ಲ್ಯೂ ಐಡಿ ಒಳಗಡೆಗೆ ಎಂಟ್ರಿ ಸಿಗುತ್ತೆ. ಅಂಡ್ ಅದಾದ್ಮೇಲೆ ಅವನು NXT ಗೆ ಬಂದು NXT ಇಂದ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾಗೆ ಬರಬಹುದು. ಓವರ್ ಆಲ್ ಬೇರೆ ಯಾವ್ದಾದ್ರು ಇಂಡಿವಿಜುವಲ್ ರೆಸ್ಲಿಂಗ್ ಕಂಪನಿಯಿಂದ ಯಾರಾದ್ರೂ ಬಂದು ಈ ಡಬ್ಲ್ಯೂ ಐಡಿ ಚಾಂಪಿಯನ್ಶಿಪ್ ನ ಗೆದ್ರೆ ಅವರಿಗೆ ಓಪನ್ ಆಗಿ ಡಬ್ಲ್ಯೂ ಕಾಂಟ್ರಾಕ್ಟ್ ಸಿಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿ ಅವಕಾಶನ ಬೇರೆ ಬೇರೆ ರೆಸ್ಲಿಂಗ್ ಕಂಪನಿಗಳಿಗೂ ಕೂಡ ಕೊಟ್ಟಿದ್ದಾರೆ. ಇದರಿಂದ ಇಂಡಿಯಾದಲ್ಲಿ ಬೇರೆ ಬೇರೆ ರೆಸ್ಲಿಂಗ್ ಕಂಪನಿಗಳಿದೆಯಲ್ಲ, ಅದಕ್ಕೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವರೇನಾದ್ರೂ ಡಬ್ಲ್ಯೂ ಐಡಿ ಚಾಂಪಿಯನ್ಶಿಪ್ ನ ಗೆದ್ರೆ ಅವರು ಕೂಡ ಕ್ಲಿಯರ್ ಆಗಿ ಡಬ್ಲ್ಯೂ ಕಾಂಟ್ರಾಕ್ಟ್ ನ ಪಡ್ಕೋಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಾನ್ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ಸಿನಾ ಅವರು ವಿರಾಟ್ ಕೊಹ್ಲಿ ಅವರ ಫೋಟೋನ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ರೀಸೆಂಟ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ರಿಂಗ್ ನ ಪ್ರೆಸೆಂಟ್ ಮಾಡಲಾಗುತ್ತೆ. ಅಂಡ್ ಅದನ್ನ ಹಾಕೊಂಡು ನಮ್ಮ ವಿರಾಟ್ ಕೊಹ್ಲಿ ಅವರು ತೋರಿಸಬೇಕಾದ್ರೆ ಅವರು ಜಾನ್ಸಿನಾ ಅವರ ರೀತಿ ತೋರಿಸ್ತಾರೆ. ಅಂಡ್ ಅದನ್ನ ನಮ್ಮ ಜಾನ್ಸಿನಾ ಅವರು ವಿರಾಟ್ ಕೊಹ್ಲಿ ಅವರು ಕೂಡ ನನ್ನ ಸೈನ್ ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇನ್ಸ್ಟಾಗ್ರಾಮ್ ಗೆ ಹಾಕೊಂಡಿದ್ದಾರೆ. ಏನೇ ಆಗ್ಲಿ ಗೈಸ್, ಈ ಕ್ರಿಕೆಟ್ ಹಾಗೆ ಡಬ್ಲ್ಯೂ ಜೊತೆಲಿ ಕೊಲಾಬ್ ಆದಾಗ ಆ ಒಂದು ವಿಡಿಯೋ ಮಾಡೋದ್ರಲ್ಲಿ ಏನೋ ಒಂದ್ ರೀತಿ ಖುಷಿ ಸಿಕ್ಕಂಗಾಗುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಸ್ಟೇಜ್ ಬಗ್ಗೆ. ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಸ್ಟೇಜ್ ನಮಗೆ ಚೂರು ಚಿಕ್ಕದಾಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಗಾಯ್ಸ್, ಡಬ್ಲ್ಯೂ ಅವರು ಸ್ಟೇಜ್ ನ ದೊಡ್ಡದಾಗೇನೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಡಬ್ಲ್ಯೂ ಅವರು ಆ ಒಂದು ಸ್ಟೇಡಿಯಂ ಅಲ್ಲಿ ಸ್ಟೇಜ್ ಹಿಂದೆಗಡೆ ಇದ್ದಂತಹ ಟಿಕೆಟ್ ಗಳನ್ನ ಮಾರಾಟ ಮಾಡಿಲ್ಲ, ಅದೇ ರೀತಿ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ. ಅಂಡ್ ಹೊಸ ಲೀಕ್ಸ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ ಒಂದು ಗ್ಲಿಮ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಅಗಲವಾಗಿ ಡಬ್ಲ್ಯೂ ಅವರು ಸ್ಟೇಜ್ ನ ಡಿಸೈನ್ ಮಾಡ್ತಾ ಇದ್ದಾರೆ. ಅಂಡ್ ಮೇಲ್ಗಡೆನೂ ಕೂಡ ಒಂದು ಸ್ಪೆಷಲ್ ಪ್ಲಾಟ್ಫಾರ್ಮ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ 4 ಪಿಲ್ಲರ್ ರೀತಿ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ದಾರೆ. ಐ ಥಿಂಕ್ ಕ್ಯಾಸಿನೋ ರೀತಿ ಈ ಒಂದು ಡಿಸೈನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಈ ಬಾರಿಯ ರಸಲ್ ಮೇನಿಯಾ ಥೀಮ್ಸ್ ಕೂಡ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಲಾಸ್ ಆಂಜಲೋಸ್ ಕ್ಯಾಸಿನೋ ರೀತಿ. ಅದೇ ರೀತಿ ಡಿಸೈನ್ ನ ಡಬ್ಲ್ಯೂ ಅವರು ಇಲ್ಲಿ ಮಾಡಬಹುದು. ಏನೇ ಆಗ್ಲಿ ಗೈಸ್, ಒಂದು ಮ್ಯಾಸಿವ್ ಸ್ಟ್ರಕ್ಚರ್ ನ ಡಬ್ಲ್ಯೂ ಅವರು ರೆಡಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಿಂಗ್ ಮೇಲ್ಗಡೆ ನೇತಾಕುವಂತಹ ಸ್ಟ್ರಕ್ಚರ್ ನ ಈಗಾಗಲೇ ಅವರು ರಿಂಗ್ ಮೇಲ್ಗಡೆಗೆ ಪ್ಲೇಸ್ ಕೂಡ ಮಾಡಿದ್ದಾರೆ. ಬಟ್ ರಿಂಗ್ ನ ಇನ್ನೂ ಕೂಡ ಅವರು ಕನ್ಸ್ಟ್ರಕ್ಟ್ ಮಾಡಿಲ್ಲ. ಆದಷ್ಟು ಬೇಗ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಏನೇ ಆಗ್ಲಿ, ಸ್ಟೇಜ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಅಗಲ ಜಾಸ್ತಿ ಇರುತ್ತೆ ಅಂಡ್ ಅಷ್ಟೇ ಅದ್ಭುತವಾದ ಡಿಸೈನ್ ನ ಡಬ್ಲ್ಯೂ ಅವರು ಮಾಡಿರ್ತಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಸ್ಪಾಯ್ಲರ್ ಬಗ್ಗೆ. ಲಿಟರಲಿ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಗಮನಿಸಿದೆ, ಯಾರು ಕೂಡ ಅದನ್ನ ನೋಟಿಸ್ ಮಾಡಿಲ್ಲ. ಇವನ್ ನನಗೂ ಕೂಡ ಮರ್ತೋಗ್ಬಿಟ್ಟಿತ್ತು. ಆಕ್ಚುಲಿ ಕಳೆದ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ರೋಮನ್ ರೈನ್ಸ್ ಅವರು 11ನೇ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಆ ಒಂದು ಗ್ರಾಫಿಕ್ ನು ಕೂಡ ನಾನು ಅಲ್ಲಿ ಪೋಸ್ಟ್ ಮಾಡಿದ್ದೆ. ಬಟ್ ನಾವು ಸರಿಯಾಗಿ ರಿಸರ್ಚ್ ನ ನಡೆಸಿದ್ರೆ, ರೋಮನ್ ರೈನ್ಸ್ ಅವರು ಇಲ್ಲಿವರೆಗೂ ಕೇವಲ 9 ರಸಲ್ ಮೇನಿಯಾನ ಮಾತ್ರ ಮೇನ್ ಇವೆಂಟ್ ಮಾಡಿದ್ದಾರೆ. ರಸಲ್ ಮೇನಿಯಾ 41 ಅವರ 10ನೇ ರಸಲ್ ಮೇನಿಯಾ ಮೇನ್ ಇವೆಂಟ್ ಆಗುತ್ತೆ. ಬಟ್ ಅಲ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರು 11ನೇ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡ್ತಾ ಇದ್ದಾರೆ ಅಂತ
ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದನ್ನ ನಾವು 3 ರೀತಿ ಅರ್ಥ ಮಾಡ್ಕೋಬಹುದು. ಮೊದಲನೇದಾಗಿ ನಾವು ಇದನ್ನ ಒಂದು ವಾಚ್ ಅಂತಾನೂ ಕೂಡ ತಿಳ್ಕೋಬಹುದು. WWE ಅವರು ಮಿಸ್ಟೇಕ್ ಮಾಡಿದ್ದಾರೆ, ಗ್ರಾಫಿಕ್ ನು ಕೂಡ ಮಿಸ್ ಆಗಿ ಅವರು ಡಿಸೈನ್ ಮಾಡಿದ್ದಾರೆ ಅಂತ ಅನ್ಕೋಬಹುದು. ಎರಡನೇದಾಗಿ ನಮಗೆ ರೆಸಲ್ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದಾದ್ಮೇಲೆ ಸೆತ್ ರೋಲಿನ್ಸ್ ಅವರು ಬಂದು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಅದನ್ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡ್ತಾರಲ್ಲ, ಆಗ WWE ಅವರು ಆ ಒಂದು ಮೈನ್ ಇವೆಂಟ್ ನ 2 ಮೈನ್ ಇವೆಂಟ್ ರೀತಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅಂದ್ರೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಮ್ಯಾಚ್ ಆಡಬೇಕಾದ್ರೆ ಅದನ್ನ ಒಂದು ಮೈನ್ ಇವೆಂಟ್, ಅದೇ ರೀತಿ ಸೆತ್ ರೋಲಿನ್ಸ್ ಅವರು ಬಂದು ಕ್ಯಾಶ್ ಇನ್ ಮಾಡಿ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡಿದಾಗ ಅದು 2 ಮೈನ್ ಇವೆಂಟ್ ಅಂತ ಆ ಒಂದು ರಸಲ್ ಮೇನಿಯಾನೇ WWE ಅವರು 2 ಮೈನ್ ಇವೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ಕೋಬಹುದು. ಅಥವಾ ಮೂರನೇದೇನಪ್ಪ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ 41 ನ ನೈಟ್ 2 ಕೂಡ ಮೇನ್ ಇವೆಂಟ್ ಮಾಡಬಹುದು ಅಂತ WWE ಅವರು ಇಲ್ಲಿ ಸ್ಪಾಯ್ಲ್ ಮಾಡ್ತಾ ಇದ್ದಾರೆ ಅಂತಾನು ಕೂಡ ನಾವು ಅನ್ಕೋಬಹುದು. ಯಾವ ರೀತಿನಾದ್ರೂ ಅನ್ಕೊಳ್ಳಿ ಗಾಯ್ಸ್, ನಮ್ಮ ಟ್ರಿಪಲ್ ಎಚ್ ಅವರು ಮಾತ್ರ ನಮ್ಮನ್ನ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ಗಳು ಬರ್ತಾ ಇತ್ತು, WWE ಅವರು ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಪ್ರಾಬಬ್ಲಿ ನೆಕ್ಸ್ಟ್ ನೈಟ್ WWE ಚಾಂಪಿಯನ್ಶಿಪ್ ಗೆ ಅವಕಾಶ ಕೊಡಬಹುದು. ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮೇಲೆ ಕೂಡ ಹೋಗಬಹುದು, ಅಥವಾ ಜಾನ್ಸಿನಾ ಹಾಗೆ ಕೋರ್ಡಿ ರೋಡ್ಸ್ ಅವರ ಮ್ಯಾಚ್ ಅಲ್ಲೂ ಕೂಡ ಹ್ಯಾಡ್ ಆಗಬಹುದು ಅಂತ ರೂಮರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಈಗ ಇಲ್ಲಿ ನಮ್ಮ ರೋಮನ್ ರೈನ್ಸ್ ಅವ್ರನ್ನ WWE ಅವರು 11ನೇ ರಸಲ್ ಮೇನಿಯಾ ಮೇನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿರೋದನ್ನ ನೋಡ್ತಾ ಇದ್ರೆ ಅದೆಲ್ಲೋ ನಿಜ ಆಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಇದನ್ನ ನೀವು ಯಾವ ರೀತಿ ಅರ್ಥ ಮಾಡ್ಕೋತೀರಾ ನಿಮಗೆ ಬಿಟ್ಟಿದ್ದು. ನಮ್ಮ ಟ್ರಿಪಲ್ ಎಚ್ ಅವರ ಮೈಂಡ್ ಹೇಗಿರುತ್ತೋ ಸದ್ಯಕ್ಕೆ ನಾವಂತೂ ಅದನ್ನ ಕಂಡುಹಿಡಿಯೋದಕ್ಕೆ ಆಗ್ತಾನೆ ಇಲ್ಲ. ಹಿಂಗ್ ಯೋಚನೆ ಮಾಡಿರ್ತಾರೆ, ಸಡನ್ ಆಗಿ ಬೇರೆ ರೀತಿ ಯೋಚನೆ ಮಾಡ್ತಾರೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, WWE ಅವರು ಇದನ್ನ ಮಿಸ್ಟೇಕ್ ಮಾಡಿದಾರೋ ಅಥವಾ ಏನಾದ್ರೂ ಸ್ಪಾಯ್ಲ್ ಮಾಡಿದಾರೋ? ನಮ್ಮ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ 41 ನ ನೈಟ್ 2 ಕೂಡ ಮೇನ್ ಇವೆಂಟ್ ಮಾಡ್ತಾ ಇದಾರೋ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.